ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನೊಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಮೆಡಿಕಲ್ ಆಂಕಾಲಜಿ. ಇಲ್ಲಿ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಪ್ರೋಗ್ರಾಮ್ ಬಂದು ನಮಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಒಂದು ಅವೇರ್ನೆಸ್ ಆ್ಯಂಡ್ ಒಂದು ಮಾಹಿತಿ ಕೊಡೋದು ಒಂದು ನಮ್ಮ ಉದ್ದೇಶ. ಸೊ ಬೇಸಿಕ್ಲಿ ಸ್ಕ್ರೀನಿಂಗ್ ಯಾರಿಗೆ ಮಾಡಬೇಕು, ಸ್ಕ್ರೀನಿಂಗ್ ಅಂದರೆ ಏನು ಆ್ಯಂಡ್ ಏನನ್ನು ಸ್ಕ್ರೀನ್ ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮಗೆ ಸ್ಕ್ರೀನಿಂಗ್ ಅನ್ನೋದು ಸ್ಪೆಷಲಿ ನಮ್ಮ ಇಂಡಿಯಾ ಮತ್ತು ರೂರಲ್ ಕಂಟ್ರೀಸಲ್ಲಿ ಬಹಳನೇ ಮುಖ್ಯ. ಒಂದು ಏನಕ್ಕಂದರೆ ನಮಗೆ ಅವೇರ್ನೆಸ್ ಒಂದು ಸ್ವಲ್ಪ ಕಡಿಮೆ ಆ್ಯಂಡ್ ನಿಗ್ಲೆಕ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಇರೋದಿಲ್ಲ ಮೆಜಾರಿಟಿ ಪೀಪಲಲ್ಲಿ. ಸೊ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಮ ಹತ್ರ ಬರೋದು ಯಾವುದಾದ್ರೂ ಸಿಂಪ್ಟಮ್ಸ್ ಬಂದಾಗ ಮಾತ್ರ ಬರ್ತಾರೆ. ಸೊ ಸಿಂಪ್ಟಮ್ಸ್ ಬರೋಕ್ಕೂ ಮುಂಚೆ ಸ್ಕ್ರೀನಿಂಗ್ ಏನಂದರೆ ಏನೇ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಬರೋದಕ್ಕೂ ಮುಂಚೆ ಯಾರಿಗಾದರೂ ಆ ತೊಂದರೆ ಆಗ್ಬೋದು ಅನ್ನೋ ಒಂದು ಸಸ್ಪಿಷನಲ್ಲಿ ನಾವು ಅದನ್ನು ಸ್ಕ್ರೀನಿಂಗ್ ಅಂತ ಹೇಳಿಬಿಟ್ಟು ಕೆಲವೊಂದು ಟೆಸ್ಟ್ ಮಾಡ್ತೀವಿ. ಅದು ಮಾಡಿದರೆ ಆ್ಯಸ್ ಪರ್ ಡೇಟಾ ಆ್ಯಂಡ್ ವರ್ಷಾನುಗಟ್ಟಲೆ ನಾವು ಮಾಡಿ ನೋಡಿರೋದು ಏನಂದರೆ, ಸ್ಕ್ರೀನಿಂಗ್ ಮಾಡಿದರೆ ಆಲ್ಮೋಸ್ಟ್ 40-50% ನಾವು ಈ ಕ್ಯಾನ್ಸರ್ ಇನ್ಸಿಡೆಂಟ್ಸ್ನ ಕಡಿಮೆ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಅನ್ಫಾರ್ಚುನೇಟಾಗಿ ಯಾರಲ್ಲಾದರೂ ಈ ಕ್ಯಾನ್ಸರ್ ಲಕ್ಷಣಗಳು ಪಿಕಪ್ ಆದರೆ ತುಂಬ ಒಂದು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಅರ್ಲಿ ಸ್ಟೇಜಸಲ್ಲಿ ಇಟ್ ಈಸ್ ಫುಲ್ಲಿ ಕ್ಯೂರಬಲ್. ಸೊ ಆ ಒಂದು ಕಾರಣದಿಂದ ಸ್ಕ್ರೀನಿಂಗ್ ಮಾಡಿಸೋದು ಬಹಳನೇ ಮುಖ್ಯ. ಈ ಕ್ಯಾನ್ಸರ್ ಬಂದ್ಬಿಟ್ಟು ಒಮ್ಮಿಗ್ಲೇ ಬರೋ ಅಂಥ ಒಂದು ಕಾಯಿಲೆ ಅಲ್ಲ. ಕ್ಯಾನ್ಸರ್ ಈಸ್ ಅ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸಲ್ಲಿ ಸ್ವಲ್ಪ ಸೆಲ್ಸಲ್ಲಿ ಈ ವೇರಿಯೇಷನ್ ಬರೋದು, ಟೋಟಲಿ ಒಮ್ಮಿಗ್ಲೇ ಈ ಕ್ಯಾನ್ಸರ್ ಸೆಲ್ಸ್ ಆಗಿ ಏನು ಕಂಡು ಬರೋಲ್ಲ. ನಾರ್ಮಲ್ ಸೆಲ್ಸ್ ಏನಿದೆ ಅದರಲ್ಲಿ ಒಂದಿಷ್ಟು ವೇರಿಯೇಷನ್ ಬರುತ್ತೆ, ಇಲ್ಲಾಂದರೆ ಬ್ಲಡ್ ಟೆಸ್ಟ್ಗಳಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಗಳು ಬರ್ಬೋದು. ಈ ಥರದ್ದು ಅರ್ಲಿ ಇನಿಷಿಯಲ್ ಪಾರ್ಟ್ಸಲ್ಲಿ ಏನಿದೆ ನಾವು ಅದನ್ನು ಪಿಕ್ ಮಾಡಿದರೆ ಅದನ್ನು ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರೊಸೆಸ್ ಹಲವಾರು ವರ್ಷಗಳಾಗ್ಬೋದು. ಸೊ ಕೆಲವೊಬ್ಬರು ಪೇಷಂಟ್ಸ್ ನಮ್ಗೆ ಕೇಳ್ತಾರೆ ಈ ಥರ ಇದು ಯಾವಾಗ ಸ್ಟಾರ್ಟ್ ಆಗಿರ್ಬೋದು ಸರ್ ಅಂತ. ಸೊ ಇದು ಒಮ್ಮಿಗ್ಲೇ ಬರುವಂಥ ಕಾಯಿಲೆ ಅಲ್ಲ. ಇದು ಕೆಲವೊಂದು ವರ್ಷಾನುಗಟ್ಟಲೆ ಬರುತ್ತೆ. ಕೆಲವೊಂದು ಅಗ್ರೆಸಿವ್ ಕ್ಯಾನ್ಸರ್ಸ್ ಮಾತ್ರ ಮೇ ಬಿ ಕೆಲವೊಂದು ತಿಂಗಳುಗಳಲ್ಲಿ ಬರ್ಬೋದು. ಬಟ್ ಮೆಜಾರಿಟಿ ಕ್ಯಾನ್ಸರ್ಸಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಲೆಂಗ್ದಿ ಪ್ರಾಸೆಸ್. ಸೊ ಆ ಇನಿಷಿಯಲ್ ಒಂದು ಪ್ರಾಸೆಸ್, ಆ ಡ್ಯಾಮೇಜ್ ಏನಾಗುತ್ತೆ ಸೆಲ್ಸಲ್ಲಿ, ಅದನ್ನು ಪಿಕ್ ಮಾಡಿದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಈ ಒಂದು ಅರ್ಲಿ ಮೆಥಡ್ಸ್ ಆಫ್ ಡಯಾಗ್ನೋಸಿಂಗ್ ಕ್ಯಾನ್ಸರ್ ಬಂದ್ಬಿಟ್ಟು ವಿ ಕಾಲ್ ಇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ. ಸೊ ಈ ಸ್ಕ್ರೀನಿಂಗ್ ಅನ್ನೋದು ಯಾರಲ್ಲಿ ಮಾಡ್ತೀವಿ, ಮೆಜಾರಿಟಿಯಲ್ಲಿ ಈ ಒಂದು ಭಾವನೆ ಏನಂದರೆ ಸ್ಕ್ರೀನಿಂಗ್ ಬಂದ್ಬಿಟ್ಟು ಕಾಯಿಲೆ ಇರೋರಲ್ಲಿ ಮಾಡ್ತಾರೆ ಅಂತ. ಆ ಥರ ಇಲ್ಲ. ಸ್ಕ್ರೀನಿಂಗ್ ಬಂದ್ಬಿಟ್ಟು ಇಟ್ ಇಸ್ ಫಾರ್ ದ ಜನರಲ್ ಪಾಪ್ಯುಲೇಷನ್. ಸೊ ಯಾರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ಯಾವುದೇ ಥರದ್ದು ಈ ಕ್ಯಾನ್ಸರ್ ಲಕ್ಷಣಗಳು ಅದೇನೂ ಇಲ್ಲ, ಆ ಥರದ್ದು ಜನರಲ್ಲಿ, ನಮ್ಮಂಥ ಜನರಲ್ ಪಾಪ್ಯುಲೇಷನ್ ಏನಿದ್ದಾರೆ ಅವರಲ್ಲಿ ಈ ಟೆಸ್ಟ್ ಮಾಡೋದು ಮೇಯ್ನ್ ಉದ್ದೇಶ. ನಾನು ಹೇಳಿರೋದು ಇನ್ ಕೇಸ್ ಅನ್ಫಾರ್ಚುನೇಟ್ ಇವೆಂಟ್ ಏನಾದರೂ ಅರ್ಲಿಯಾಗಿ ಕಂಡು ಬಂತು ಅಂದರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಏನಿದೆ ಅದು ಬಂದ್ಬಿಟ್ಟು ಜನರಲ್ ಪಾಪ್ಯುಲೇಷನ್ಗೆ. ಸೊ ಏನನ್ನು ಸ್ಕ್ರೀನ್ ಮಾಡ್ತೀವಿ ಅಂದರೆ, ಕೆಲವೊಂದು ಕಾಮನ್ ಕ್ಯಾನ್ಸರ್ಸ್ ಇದೆ. ಇವಾಗ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಆಗಲಿ ಇಲ್ಲ ಗ್ಲೋಬಲಿ ಆಗಲಿ ಕೆಲವೊಂದು ಕಾಮನ್ ಕ್ಯಾನ್ಸರ್ಸ್ ಇವೆ. ಅದಕ್ಕೆ ಮಾತ್ರ ನಮಗೆ ಕೆಲವೊಂದು ಅಪ್ರೂವ್ಡ್ ಸ್ಕ್ರೀನಿಂಗ್ ಮೆಥಡ್ಸ್ ಅನ್ನೊಂದು ಪ್ರೂವನ್ ಮೆಥಡ್ಸ್ ಏನಿದೆ ಅದನ್ನು ಮಾತ್ರ ಮಾಡಿ ನೋಡೋದಕ್ಕಾಗುತ್ತೆ. ಕೆಲವೊಂದು ರೇರ್ ಕ್ಯಾನ್ಸರ್ಸ್ಗಳಿವೆ, ಅದಕ್ಕೆ ನಮ್ಮ ಹತ್ರ ಪ್ರೂವನ್ ಸ್ಕ್ರೀನಿಂಗ್ ಮೆಥಡ್ಸ್ ಇಲ್ಲ. ಬಟ್ ಅಟ್ಲೀಸ್ಟ್ ಕಾಮನೆಸ್ಟ್ ಏನಿದೆ ಅದಕ್ಕೆ ಮಾತ್ರ ನಾವು ಸ್ಕ್ರೀನ್ ಮಾಡ್ಬೋದು. ಆ್ಯಂಡ್ ಮತ್ತೆ ರಿಪೀಟ್ ಮಾಡ್ತೀನಿ, ಇದು ಬಂದ್ಬಿಟ್ಟು ಜನರಲ್ ಪಬ್ಲಿಕ್ಗೆ. ಸೊ ಯಾರನ್ನು ಯಾವ ಏಜಲ್ಲಿ ಯಾವ ಥರ ಸ್ಕ್ರೀನ್ ಮಾಡಬೇಕು ಅದನ್ನು ಒಂಚೂರು ನಿಮ್ಗೆ ಹೇಳ್ತೀನಿ. ಸೊ ಹೆಂಗಸರಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್ ಬಂದ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ನಾರ್ಮಲ್ ಆಗಿ ಇನ್ ಕಾಮನ್ ಜನರಲ್ ಪಾಪ್ಯುಲೇಷನಲ್ಲಿ ಯಾವ ಥರ ಸ್ಕ್ರೀನ್ ಮಾಡೋದಂದರೆ, 40-45 ಇಯರ್ಸ್ ಹೆಂಗಸರು ಏನಿದ್ದಾರೆ ಅವ್ರಿಗೆ ವಿ ಗಿವ್ ಇಟ್ ಆ್ಯಸ್ ಅನ್ ಆಪ್ಷನ್. ಅವ್ರಿಗೆ ಕಂಪಲ್ಸರಿ ಏನಿಲ್ಲ ಸ್ಕ್ರೀನ್ ಮಾಡಬೇಕು ಅಂತ, ಬಟ್ ಸ್ಕ್ರೀನ್ ಮಾಡಿಸಿದರೆ ಒಳ್ಳೆಯದು. ಸೊ ಯಾವ ಥರ ಸ್ಕ್ರೀನ್ ಮಾಡ್ತೀವಿ, ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ ಇದೆ. ಅದು ಬಂದ್ಬಿಟ್ಟು ಎಕ್ಸ್ರೇ ಥರ. ಸೊ ಮೇನ್ಲಿ ಒಂದು ಫೋಟೋಗ್ರಾಫಿಕ್ ಎಕ್ಸ್ರೇ ಫಿಲ್ಮ್ ಥರ ಕೊಡ್ತಾರೆ. ಅದರಲ್ಲಿ ನಮ್ಗೆ ಏನಾದರೂ ಸಸ್ಪಿಷನ್ ಇತ್ತು, ಇಲ್ಲ ಚಿಕ್ಕ ನಾಡ್ಯೂಲ್ಸು ಆ ಥರ ಏನಾದರೂ ಕಂಡು ಬಂದರೆ ಅದ್ರದ್ದು ಬೇರೆ ಇನ್ವೆಸ್ಟಿಗೇಷನ್ಸ್ ಏನಿದೆ ಅದು ಮಾಡಿಸ್ತೀವಿ. ಸೊ ಇದು ಬಂದ್ಬಿಟ್ಟು ವಿ ಸ್ಟಾರ್ಟ್ ಫ್ರಮ್ 40-45 ಇಯರ್ಸ್ ಹೆಂಗಸರಲ್ಲಿ. 45 ಇಯರ್ಸ್ ಆ್ಯಂಡ್ ಅಬವ್ ಇರೋರಿಗೆ ವಿ ಪ್ರಿಫರ್ ಟು ಡೂ ಇಟ್ ಇಯರ್ಲಿ. ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಾಮ್ ಮಾಡಿಸಿ, ಅಟ್ಲೀಸ್ಟ್ 2 ಇಯರ್ಸ್ ಒನ್ಸ್, ವರ್ಷಕ್ಕೊಂದ್ಸರಿ ನಿಮ್ಗೆ ಆಗದೆ ಹೋದರೆ 2 ಇಯರ್ಸ್ ಒನ್ಸ್ ಆದರೂ
ಈ ಮ್ಯಾಮೋಗ್ರಾಮ್ನ ಮಾಡಿಸ್ಬೇಕಾಗತ್ತೆ. ಸೊ ಈ ಥರ ಅಪ್ ಟು ಅಬೌಟ್ 75 ಇಯರ್ಸ್ ಆಫ್ ಏಜ್, ಇಲ್ಲಾಂದರೆ ಅವರು ಎಷ್ಟು ದಿನ ಹೆಲ್ದಿಯಾಗಿದ್ದಾರೆ ಅಲ್ಲಿವರೆಗೂ ಮ್ಯಾಮೋಗ್ರಾಮ್ ಮಾಡಿಸ್ಕೋತಾ ಹೋಗ್ಬೋದು. ಆ್ಯಂಡ್ ಕೆಲವೊಬ್ರು ಕೇಳ್ತಾರೆ, ಈ ಮ್ಯಾಮೋಗ್ರಾಮಲ್ಲಿ ರೇಡಿಯೇಷನ್ ಇರ್ಬೋದು, ರೇಡಿಯೇಷನ್ ರಿಲೇಟೆಡ್ ಎಫೆಕ್ಟ್ಸ್ ಬರುತ್ತೇನೋ ಆ ಥರದ್ದು ಡೌಟ್ಸ್ ಇರುತ್ತೆ ಕೆಲವೊಬ್ರಿಗೆ. ಅದನ್ನು ಟು ಕ್ಲಾರಿಫೈ, ಆ ಥರದ್ದು ಆ ಡೋಸಸಲ್ಲಿ ರೇಡಿಯೇಷನ್ ಬರೋದಿಲ್ಲ. ಇಟ್ ಈಸ್ ವೆರಿ ಸ್ಮಾಲ್ ಡೋಸಸ್ ಆಫ್ ರೇಡಿಯೇಷನ್. ಸೊ ಆ ಒಂದು ಮ್ಯಾಮೋಗ್ರಾಮ್ ರೇಡಿಯೇಷನ್ ವತಿಯಿಂದ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಆದಷ್ಟು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಪ್ರಯತ್ನ ಮಾಡಿ, ಇಫ್ ನಾಟ್ ಒನ್ಸ್ ಇನ್ 2 ಇಯರ್ಸ್ ಆದರೂ ಮ್ಯಾಮೋಗ್ರಾಮ್ಸ್ ಮಾಡಿಸ್ಬೇಕು. ದಿಸ್ ಇಸ್ ಫಾರ್ 40 ಇಯರ್ಸ್ ಆ್ಯಂಡ್ ಅಬವ್, ಆ್ಯಂಡ್ 45 ಇಯರ್ಸ್ ಮೇಲೆ ಇರೋರು ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗತ್ತೆ. ಇದಲ್ಲದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಮೆಥಡ್ ಏನಂದರೆ ನೀವೇ ಎಕ್ಸಾಮಿನ್ ಮಾಡ್ಕೊಳ್ಳೋದು. ಸೊ ಇವಾಗ ನಿಮ್ಮ ಸ್ತನದ್ದು, ನಿಮ್ಮ ಬಾಡಿ ಬಗ್ಗೆ ನಿಮಗೇ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೀವಾಗಿ ಬ್ರೆಸ್ಟ್ ಎಕ್ಸಾಮಿನೇಷನ್ನ ಮಾಡಿಸ್ಕೋಬೇಕು. ನೀವು ನಿಯರೆಸ್ಟ್ ಯಾರೇ ಡಾಕ್ಟ್ರು, ಲೇಡಿ ಡಾಕ್ಟ್ರ್ ಇದ್ದರೆ ಅವ್ರನ್ನ ಕೇಳಿದರೆ ಅವ್ರು ತೋರಿಸ್ಕೊಡ್ತಾರೆ ಯಾವ ಥರ ನೀವು ಎಕ್ಸಾಮಿನ್ ಮಾಡಬೇಕಂತ. ಆ್ಯಂಡ್ ಯಾವಾಗ ಬೇಕು ಆವಾಗ ಎಕ್ಸಾಮಿನ್ ಮಾಡೋ ಹಾಗಿಲ್ಲ. ಇದು ಎಕ್ಸಾಮಿನ್ ಮಾಡೋದು ಯಾವಾಗಂದರೆ ಈ ನಿಮ್ಮದು ಸೈಕಲ್ಸ್ ಏನಿದೆ, ಮಂತ್ಲಿ ಪೀರಿಯಡ್ಸ್ ಏನಿದೆ, ಅದರದ್ದು 5th ಡೇ ಆವಾಗ ಕನ್ಸಿಸ್ಟೆನ್ಸಿ ಆಫ್ ದ ಬ್ರೆಸ್ಟ್, ಸ್ತನದ್ದು ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಆ್ಯಂಡ್ ಅದೇ ಥರ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಎವ್ರಿ 5th ಡೇ ನೀವು ಮಾಡಿದರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಆ್ಯಂಡ್ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದ್ದರೆ ಆವಾಗ ಗೊತ್ತಾಗುತ್ತೆ. ನೀವು ಎನಿ ಟೈಮ್ ಆಫ್ ದ ಸೈಕಲ್, ಇವಾಗ 1 ಮಂತಲ್ಲಿ ಯಾವುದೇ ಟೈಮಲ್ಲಿ ಮಾಡಿದರೆ, ಎಸ್ಪೆಷಲಿ ಮೆನ್ಸ್ಟ್ರುಯೇಟಿಂಗ್ ವುಮೆನ್ ಸೈಕಲ್ಸ್ ಯಾರೆಲ್ಲ ಆಗ್ತಾ ಇದೆ, ಹಾರ್ಮೋನ್ ಚೇಂಜಸ್ಸಿಂದ ಬ್ರೆಸ್ಟ್ದು ಕನ್ಸಿಸ್ಟೆನ್ಸಿ ವೇರಿ ಆಗುತ್ತೆ. ಸೊ ನಿಮಗೆ ಆವಾಗ ಅಸೆಸ್ ಮಾಡೋದಕ್ಕಾಗಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಡೂ ಇಟ್ ಆನ್ ದ 5th ಡೇ. ಆ ಥರ ಒಂದು ಡೇ ಇಟ್ಕೊಂಡು ನೀವು ಎಕ್ಸಾಮಿನ್ ಮಾಡೋದು ಎವ್ರಿ ಮಂತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೊಂದು ನೀವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಅದಲ್ಲದೆ ಬ್ರೆಸ್ಟ್ ಸ್ಕ್ರೀನಿಂಗ್ ಯಾರಾದರೂ ಈ ಜೆನೆಟಿಕ್ ಇಶ್ಯೂಸ್ ಇತ್ತು ಅಂದರೆ, ನಿಮ್ಮ ಸಿಸ್ಟರ್ಸ್ ಆಗಲಿ ಇಲ್ಲ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸಲ್ಲಾಗಲಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ದು ಆ ಥರದ್ದು ಏನಾದರೂ ಇನ್ಸಿಡೆನ್ಸ್ ಇದ್ದರೆ ಅವ್ರಿಗೆ ಮಾತ್ರ ವಿ ಪ್ರಿಫರ್ ಟು ಸ್ಕ್ರೀನ್ ಅರ್ಲಿ, ಸ್ವಲ್ಪ ಅರ್ಲಿಯಾಗಿ ಅವ್ರಿಗೆ ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಬಟ್ ಜನರಲ್ ಪಾಪ್ಯುಲೇಷನ್ಗೆ ಇಷ್ಟು ಮಾಡಿದರೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಯು ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಇಟ್ ಮಚ್ ಅರ್ಲಿ. ಇವಾಗ ಎರಡನೇದು ಬಂದ್ಬಿಟ್ಟು ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಈ ಗರ್ಭಕಂಠದ ಭಾಗದ ಕ್ಯಾನ್ಸರ್. ಇದೂ ಒಂದು ಸ್ವಲ್ಪ ನಮ್ಮ ಎಸ್ಪೆಷಲಿ ಇಂಡಿಯನ್ ಸೆಟಪಲ್ಲಿ ಇದು ಕಾಮನ್ ಕ್ಯಾನ್ಸರ್ ಆಗಿ ಕಂಡುಬರುತ್ತೆ. ಸೊ ಇದ್ರದ್ದು ಸ್ಕ್ರೀನಿಂಗ್ ಮೆಥಡ್ ಇಸ್ ಆಲ್ಸೋ ವೆರಿ ಸಿಂಪಲ್. ಇದು ಯಾವಾಗ ಸ್ಕ್ರೀನ್ ಮಾಡ್ತೀವಿ ಅಂದರೆ 21 ಇಯರ್ಸ್ ಆ್ಯಂಡ್ ಅಬವ್ ಜನರಲ್ ವಿಮನಲ್ಲಿ ಇದನ್ನು ಸ್ಕ್ರೀನ್ ಮಾಡೋದು. ಯಾವ ಥರ ಸ್ಕ್ರೀನ್ ಮಾಡ್ತಾರೆ, ಒಂದು ಗೈನಕಾಲಜಿಸ್ಟ್ ಬಂದ್ಬಿಟ್ಟು ಒಂದು ಜನರಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಆ ಗರ್ಭಕಂಠದ ಭಾಗದ್ದು. ಆ್ಯಂಡ್ ಒಂದು ಚಿಕ್ಕ ಕಡ್ಡಿ, ವುಡನ್ ಸ್ಟಿಕ್, ಒಂದು ಐಸ್ ಕ್ರೀಮ್ ಕಡ್ಡಿ ಥರ ಒಂದು ವುಡನ್ ಸ್ಟಿಕ್ಕಲ್ಲಿ ಒಂದು ಸ್ವಲ್ಪ ಅಲ್ಲಿಂದ ಸೆಲ್ಸ್ನ ತೊಗೋತಾರೆ. ಸೆಲ್ಸ್ ಅಂದರೆ ಬರೀ ಒಂದು ಸೆಕ್ರೇಷನ್ ತೊಗೊಳ್ಳೋದು ಅಷ್ಟೇ. ಅದರಲ್ಲಿ ನಿಮಗೆ ಪೇಯ್ನ್ ಆಗಲಿ ಯಾವುದೇ ಥರದ್ದು ತೊಂದರೆ ಆಗಲಿ ಆಗಲ್ಲ. ಸೊ ಅದನ್ನು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದಲ್ಲದೆ ಕೆಲವೊಂದು ಸೆಂಟರ್ಸಲ್ಲಿ HPV ಅಂತ ಒಂದು ವೈರಸ್ ಇದೆ, ಆ HPV ಟೆಸ್ಟ್ ಅದನ್ನೊಂದು ಮಾಡ್ತಾರೆ. ಬಟ್ ಮೋಸ್ಟ್ ಕಾಮನ್ ಬಂದು ಈ ಪ್ಯಾಪ್ ಸ್ಮಿಯರ್, ನಾನೇನು ಹೇಳಿದೆ, ಒಂದು ಆ ಚಿಕ್ಕ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡೋದು. ಅದು ಒನ್ಸ್ ಇನ್ 3 ಇಯರ್ಸ್ ಮಾಡಿಸ್ಬೇಕು, ಅಂಟಿಲ್ ದೇ ಆರ್ ಅಬೌಟ್ 65 ಇಯರ್ಸ್ ಆಫ್ ಏಜ್. ಅಲ್ಲಿವರೆಗೆ ಒನ್ಸ್ ಇನ್ 3 ಇಯರ್ಸ್ ಆರ್ ಅಟ್ಲೀಸ್ಟ್ ಒನ್ಸ್ ಇನ್ 5 ಇಯರ್ಸ್ ಈ ಒಂದು ಪ್ಯಾಪ್ ಸ್ಮಿಯರ್ನ ಮಾಡಿಸಿದ್ರೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್, ನಿಮ್ಗೆ ಏನು ತೊಂದರೆ ಇಲ್ಲ. ಆ್ಯಂಡ್ ಏನಾದರೂ ಏಟಿಪಿಕಲ್ ಸೆಲ್ಸ್ ಇದ್ದರೂ ನಾನು ಹೇಳ್ದಂಗೆ ಇದು ಇಟ್ ಇಸ್ ಅ ಲೆಂಗ್ದಿ ಪ್ರೋಸೆಸ್. ಸೊ ಅರ್ಲಿನೇ ಪಿಕಪ್ ಆಗುತ್ತೆ ಆ್ಯಂಡ್ ನಿಮ್ಗೆ ಏನೇ ತೊಂದರೆ ಇರಲಾರ್ದಂಗೆ ಟ್ರೀಟ್ ಆಗ್ತೀರಾ, ಕ್ಯೂರ್ ಆಗೋಗುತ್ತೆ. ಸೊ ಈ ಒಂದು ಪ್ಯಾಪ್ ಸ್ಮಿಯರ್ನ ಮಾಡಿಸೋದು ಇಟ್ ಈಸ್ ಇಂಪಾರ್ಟೆಂಟ್. ಈ ಸರ್ವೈಕಲ್ ಸ್ಕ್ರೀನಿಂಗಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಮೆಥಡ್ ಏನಂದರೆ ವ್ಯಾಕ್ಸಿನ್. ಇದೊಂದು ತುಂಬಾ ಎಫೆಕ್ಟಿವ್ ವ್ಯಾಕ್ಸಿನ್. ಇದು ಟೀನೇಜ್ ಗರ್ಲ್ಸ್ ಆ್ಯಂಡ್ ಇವಾಗ ಬಾಯ್ಸಲ್ಲಿನೂ ಮಾಡಿಸ್ಬೋದು. 2 ರಿಂದ 3 ಡೋಸಸ್ ಕೊಡಿಸ್ತಾರೆ. ಸೊ ಎನಿ ಗರ್ಲ್ ಅಬೌವ್ 10 ಇಯರ್ಸ್ ಆಫ್ ಏಜಿಂದ ಅವರು ಟೀನೇಜಲ್ಲಿ ಇರೋವರೆಗೂ ನೀವು ಈ ವ್ಯಾಕ್ಸಿನೇಷನ್ನ ಕೊಡಿಸಿ ಅವ್ರಿಗೆ. ಇಟ್ ಈಸ್ ಅ ವೆರಿ ಎಫೆಕ್ಟಿವ್ ವ್ಯಾಕ್ಸಿನ್. ಆ್ಯಂಡ್ ವ್ಯಾಕ್ಸಿನ್ ರಿಲೇಟೆಡ್ ಏನು ಸೈಡ್ ಎಫೆಕ್ಟ್ಸು ಆ ಥರದ್ದೇನು ಕಂಡುಬರಲ್ಲ. ಸೊ ದಯವಿಟ್ಟು ಈ ಒಂದು ವ್ಯಾಕ್ಸಿನ್ನ ಬಾಯ್ಸಲ್ಲಾದರೂ ಗರ್ಲ್ಸಲ್ಲಿ ಇಬ್ಬರಿಗೂ ಈ ವ್ಯಾಕ್ಸಿನ್ಸ್ನ ಹಾಕ್ಸೋದು ಇಟ್ ಈಸ್ ಪ್ರಿವೆಂಟಿವ್. ಇನ್ನೊಂದು ಕ್ಯಾನ್ಸರ್ಗೆ ವೇರ್ ವಿ ಸಜೆಸ್ಟ್ ಸ್ಕ್ರೀನಿಂಗ್ ಅದು ಬಂದ್ಬಿಟ್ಟು ಕೋಲನ್ ಕ್ಯಾನ್ಸರು ಇಲ್ಲ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ, ಅದು ಮೇನ್ಲಿ ಕರುಳಿನ ಭಾಗ. ಸೊ ಆ ಕ್ಯಾನ್ಸರ್ಸ್ಗೇನೂ ಸ್ಕ್ರೀನಿಂಗ್ ಮೆಥಡ್ಸ್ ಇವೆ. ಇದು ಬಂದ್ಬಿಟ್ಟು 50 ಇಯರ್ಸ್ ಆ್ಯಂಡ್ ಅಬವ್ ಇರೋರಲ್ಲಿ ಸಜೆಸ್ಟ್ ಮಾಡ್ತೀವಿ. ಇಟ್ ಈಸ್ ಅಗೇನ್ ತುಂಬಾ ಸಿಂಪಲ್ ಟೆಸ್ಟ್. ಅದು ಈ ಮೋಷನ್ದು ಸ್ಯಾಂಪಲ್ ಏನಿದೆ ಅದನ್ನು ನೀವು ಟೆಸ್ಟಿಗೆ ಕೊಡಬೇಕಾಗುತ್ತೆ. ಅದರಲ್ಲಿ ಮೋಷನಲ್ಲಿ ಏನಾದರೂ ಬ್ಲಡ್ ಇದೆ ಏನೋ ಅಂತ ನೋಡ್ತಾರೆ.
ಸೊ ಇನ್ ಕೇಸ್ ಫ್ಯಾಮಿಲಿ ಹಿಸ್ಟ್ರಿ ಪಾಲಿಪ್ಸ್ ಏನಾದರೂ ಇತ್ತು ಅಂದರೆ ಕರಳಲ್ಲಿ ಒಂದು ಚಿಕ್ಕ ಚಿಕ್ಕ ಗಡ್ಡೆಗಳ ಥರ ಇಮಿಡಿಯೇಟ್ ರಿಲೇಟಿವ್ಸಲ್ಲಿ ಆ ಥರದ್ದು ಪಾಲಿಪ್ಸ್ದು ಏನಾದರೂ ಹಿಸ್ಟ್ರಿ ಇದ್ದರೆ ಆವಾಗ ಅವ್ರಿಗೆ ನಾವು ವಿ ಸಜೆಸ್ಟ್ ಕೊಲೊನೋಸ್ಕೋಪಿ ಅಂತ. ಅದು ಮೋಷನ್ ಜಾಗದಲ್ಲಿ ಒಂದು ಕ್ಯಾಮ್ರಾ ಥರ ಹಾಕ್ಬಿಟ್ಟು ಕರಳಲ್ಲಿ ಏನಾದರೂ ಪಾಲಿಪ್ ಇದೆಯೇನೋ ಇಲ್ಲ ಅಲ್ಸರ್ಸ್ ಥರನೋ ಆ ಥರದ್ದು ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದೆಯೇನೋ ಅಂತ ನೋಡೋದಕ್ಕೆ ಕೊಲೊನೋಸ್ಕೋಪಿ ಸಜೆಸ್ಟ್ ಮಾಡ್ತೀವಿ. ಬಟ್ ಜನರಲ್ ಪಾಪ್ಯುಲೇಷನ್ ಏನು ಜೆನೆಟಿಕ್ ರಿಸ್ಕ್ಸ್ ಇಲ್ಲ ಆ ಥರದ ಜನರಿಗೆ 50 ಇಯರ್ಸ್ ಆ್ಯಂಡ್ ಅಬವ್ ಈ ಒಂದು ಮೋಷನ್ ಟೆಸ್ಟ್ ಮಾಡಿಸಿದ್ರೆ ಸಾಕು. ಇನ್ನೊಂದು ಸ್ಕ್ರೀನಿಂಗ್ ಮೆಥಡ್ ಬಂದು ಲಂಗ್ ಕ್ಯಾನ್ಸರ್ಸ್ಗೆ. ಲಂಗ್ ಕ್ಯಾನ್ಸರ್ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರ. ಮೇಯ್ನ್ ಕಾಸೇಟಿವ್ ಫ್ಯಾಕ್ಟರ್ ಬಂದ್ಬಿಟ್ಟು ಸ್ಮೋಕಿಂಗ್. ಸೊ ಈ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನಾವು ಸಜೆಸ್ಟ್ ಮಾಡೋದು ಜನರಲ್ ಪಾಪ್ಯುಲೇಷನ್ 45 ಇಯರ್ಸ್ ಆ್ಯಂಡ್ ಅಬವ್ 45 to 75 ಇಯರ್ಸ್ ಇರೋರಲ್ಲಿ, ಎಸ್ಪೆಷಲಿ ವಿತ್ ಪೀಪಲ್ ಹೂ ಹ್ಯಾವ್ ಸ್ಮೋಕಿಂಗ್ ಹಿಸ್ಟ್ರಿ. ಸ್ಕ್ರೀನಿಂಗ್ ಮೆಥಡ್ ಯಾವ ಥರ ಮಾಡ್ತೀವಿ ಲಂಗ್ ಕ್ಯಾನ್ಸರ್ಸ್ಗೆ ಅಂದರೆ ದೇರ್ ಆರ್ 2 ಟೈಪ್ಸ್. ಒಂದು ಬಂದ್ಬಿಟ್ಟು ಸಿಂಪಲ್ ಚೆಸ್ಟ್ ಎಕ್ಸ್ರೇ ಮಾಡಿಸೋದು. ಇಯರ್ಲಿ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸಿ, ಅದಕ್ಕೂ ಮುಂಚೆ ಹೇಳೋದು ಮರ್ತೆ, ಯು ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್. ಅದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯು ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್. ಅದಾದ ನಂತರ ಸ್ಕ್ರೀನ್ ಮಾಡಿಸೋದು ಬಂದು ಯು ಹ್ಯಾವ್ ಟು ಡೂ ಅ ಚೆಸ್ಟ್ ಎಕ್ಸ್ರೇ, ಇಲ್ಲಾಂದರೆ ಒಂದು ಲೋ ಡೋಸ್ ಚೆಸ್ಟ್ CT ಅಂತ ಮಾಡ್ತಾರೆ. ಇಟ್ ಈಸ್ ಲೈಕ್ ಅ ರೆಗ್ಯುಲರ್ CT ಸ್ಕ್ಯಾನ್. ಸ್ವಲ್ಪ ಎಕ್ಸ್ರೇಗಂತೂ ಮೋರ್ ಸೆನ್ಸಿಟಿವ್. ಏನಾದರೂ ಚಿಕ್ಕ ನಾಡ್ಯೂಲ್ಸು ಆ ಥರ ಇತ್ತು ಅಂದರೆ ಅದರಲ್ಲಿ ಬಂದುಬಿಟ್ಟು ಪಿಕಪ್ ರೇಟ್ ವಿಲ್ ಬಿ ಮಚ್ ಬೆಟರ್. ಆ್ಯಂಡ್ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಏನಂದರೆ ನಮಗೆ ಹಲವಾರು ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ. ಪ್ಲಸ್ ಫ್ಯೂ ಇಯರ್ಸ್ ಬ್ಯಾಕ್ ಟ್ಯೂಬರ್ಕ್ಯುಲೋಸಿಸು ತುಂಬ ಕಾಮನ್ ಆಗಿತ್ತು. ಸೊ ನಮಗೆ ಈ ರಿಪೀಟೆಡ್ ಇನ್ಫೆಕ್ಷನ್ಸ್ ವತಿಯಿಂದ ಮೆಜಾರಿಟಿ ಜನರಲ್ಲಿ ಚಿಕ್ಕ ಚಿಕ್ಕ ಲಂಗ್ ನಾಡ್ಯೂಲ್ಸ್ ನಾರ್ಮಲ್ ಆಗಿ ಕಂಡುಬರುತ್ತೆ, ಅದು ಕ್ಯಾನ್ಸರ್ ಅಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಮಗೆ ಲೋ ಡೋಸ್ CT ಆದರೆ ಇಟ್ ಈಸ್ ಬೆಟರ್. ಲೋ ಡೋಸ್ CT ಏನಕ್ಕೆ ಹೇಳ್ತೀವಿ ಅಂದರೆ ನಾರ್ಮಲ್ CTಯಲ್ಲಿ ಬರೋ ಅಂಥ ರೇಡಿಯೇಷನ್ ಅದರಲ್ಲಿ ಬರಲ್ಲ. ಇಟ್ ವಿಲ್ ಬಿ ಇನ್ ವೆರಿ ಲೋ ಡೋಸಸ್. ಸೊ CT ರೇಡಿಯೇಷನಿಂದ ಬರೋ ಕಾಂಪ್ಲಿಕೇಶನ್ಸ್ ಆಗಲಿ ಹಾರ್ಮ್ಫುಲ್ ಸೈಡ್ ಎಫೆಕ್ಟ್ಸ್ ಆಗಲಿ ಆ ಥರದ್ದು ಯಾವುದೇ ಇರೋದಿಲ್ಲ. ಸೊ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಈ ಲೋ ಡೋಸ್ CTನ ಪ್ರಿಫರಬಲಿ ಮಾಡಿಸಿ. ಆ್ಯಂಡ್ ಅದಕ್ಕೂ ಮುಂಚೆ ಸ್ಮೋಕಿಂಗ್ನ ಯು ಹ್ಯಾವ್ ಟು ಕಂಪಲ್ಸರಿಲಿ ಸ್ಟಾಪ್. ಸೊ ನೆಕ್ಸ್ಟ್ ಸ್ಕ್ರೀನಿಂಗ್ ಬಂದ್ಬಿಟ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ. ಈ ಪ್ರಾಸ್ಟೇಟ್ ಏನಂದರೆ ಪ್ರಾಸ್ಟೇಟು ಒಂದು ಗ್ರಂಥ, ಒಂದು ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ಇಟ್ ಇಸ್ ಇನ್ ಮೆನ್. ಗಂಡಸರಲ್ಲಿ ಬಿಲೋ ದ ಯೂರಿನರಿ ಬ್ಲ್ಯಾಡ್ರ್ ಏನಿದೆ, ಬ್ಲ್ಯಾಡ್ರಿಗೆ ಒಂಚೂರು ಕೆಳಗಡೆ ಒಂದು ಗ್ಲ್ಯಾಂಡ್ ಇರುತ್ತೆ, ಅದು ಬಂದ್ಬಿಟ್ಟು ಪ್ರಾಸ್ಟೇಟ್ ಗ್ಲ್ಯಾಂಡ್. ಸೊ ಈ ಒಂದು ಗ್ಲ್ಯಾಂಡ್ ನಾರ್ಮಲಿ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಗ್ಲ್ಯಾಂಡ್ ಸೈಜ್ ದೊಡ್ಡದಾಗ್ತಾ ಬರುತ್ತೆ. ಅದು ನಾರ್ಮಲ್ ಫಿನಾಮಿನನ್. ಬಟ್ ಏನಾಗುತ್ತೆ, ತುಂಬ ವಯಸ್ಸಾದವರಲ್ಲಿ ಈ BPH ಅಂತ ಹೇಳ್ತೀವಿ, ಈ ಗ್ಲ್ಯಾಂಡ್ ದೊಡ್ಡದಾಗ್ತಾ ಇಲ್ಲ ಗ್ಲ್ಯಾಂಡ್ ಒಳಗಡೆ ಸೆಲ್ಸ್ ಏನಾದರೂ ಅದು ಏಟಿಪಿಕಲ್ ಸೆಲ್ಸ್ ಹಾಗೆ ಪ್ರಾಲಿಫರೇಟ್ ಆಗ್ತಾ ಬಂತು ಅಂದರೆ ಅದು ಇಟ್ ಕ್ಯಾನ್ ಬಿಕಮ್ ಅ ಕ್ಯಾನ್ಸರ್. ಅದು ಬಂದ್ಬಿಟ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಮೇನ್ಲಿ ಇಟ್ ಈಸ್ ಅ ಹಾರ್ಮೋನ್ ಮೀಡಿಯೇಟೆಡ್ ಕ್ಯಾನ್ಸರ್. ಏನಾಗುತ್ತೆ, ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಒಂದು ಬ್ಲಡ್ ವ್ಯಾಲ್ಯೂ, ಅದು ಇಟ್ ಈಸ್ ಅ ಹಾರ್ಮೋನ್. ಸೊ ಆ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಟೆಸ್ಟೋಸ್ಟಿರೋನ್ ಒಂಥರ ಅದಕ್ಕೆ ಫುಡ್ ಕೊಟ್ಟಂಗೆ. ಸೊ ಅದೇ ಥರ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬೆಳ್ಕೊಂಡು ಇಟ್ ಮೈಟ್ ಬಿಕಮ್ ಕ್ಯಾನ್ಸರಸ್. ಸೊ ಇಟ್ ಈಸ್ ಮೋಸ್ಟ್ಲಿ ಅ ಏಜ್ ರಿಲೇಟೆಡ್ ಇಶ್ಯೂ ಇದು ಗಂಡಸರಲ್ಲಿ. ಸೊ ಇದನ್ನು ಟೆಸ್ಟ್ ಮಾಡೋದು ಹೇಗೆ ಅಂದರೆ ಇಟ್ ಈಸ್ ಅ ವೆರಿ ಸಿಂಪಲ್ ಟೆಸ್ಟ್. ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟಲ್ಲಿ ಟ್ಯೂಮರ್ ಮಾರ್ಕರ್ ಅಂತ ಇದೆ, ಅದು PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಒಂದು ಟ್ಯೂಮರ್ ಮಾರ್ಕರ್. ಸೊ ಅದನ್ನು ಎವ್ರಿಬಡಿ ಅಬೌವ್ 50-55 ಇಯರ್ಸ್ ಆಫ್ ಏಜ್ ಇರೋರಲ್ಲಿ ರೆಕಮೆಂಡ್ ಮಾಡ್ತೀವಿ. ಆ್ಯಂಡ್ ಯಾರಿಗಾದ್ರೂ ಈ BPH ಮೀನಿಂಗ್ ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿತ್ತು, ಇಲ್ಲ ಯೂರಿನರಿ ಪ್ರಾಬ್ಲಮ್ಸ್ ಇದೆ, ಈ ಥರದ್ದು ಏನಾದರೂ ಇಶ್ಯೂಸ್ ಇದ್ದರೆ ಅವರಲ್ಲಿ ನಾವು ಸ್ವಲ್ಪ ಮುಂಚೆನೇ ಲೈಕ್ 45 ಇಯರ್ಸ್ ಆ್ಯಂಡ್ ಅಬೌವ್ ಅವ್ರಿಗೆ ಈ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಹೇಳ್ತೀವಿ. ಇಟ್ ಈಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್. ಸೊ ಅದನ್ನು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು. ಅದಲ್ಲದೆ ಕೆಲವರಲ್ಲಿ ಈ ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಅದು ಮ್ಯಾನ್ಯುವಲಿ ಎಕ್ಸಾಮಿನ್ ಮಾಡೋದು. ಪ್ರಾಸ್ಟೇಟ್ ಏನಾದರೂ ಹಾರ್ಡಾಗಿದೆ ಏನೋ ಅಂತ ಡಾಕ್ಟ್ರ್ ಬಂದುಬಿಟ್ಟು ಮ್ಯಾನ್ಯುವಲಿ ಚೆಕ್ ಮಾಡಿ ನೋಡ್ತಾರೆ. ಸೊ ಆ ಥರದ್ದು ಏನಾದರೂ ಡೌಟ್ ಇದ್ದರೆ ಈ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ವೇ ಮಾಡಿಸ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಎಲ್ಲರಲ್ಲೂ ಈ ಒಂದು PSA ಲೆವೆಲ್ ಏನಿದೆ, ಎನಿಹೌ ಎಲ್ಲರೂ ಬ್ಲಡ್ ಟೆಸ್ಟ್ ಮಾಡಿಸ್ತಾನೆ ಇರ್ತೀರ. ಶುಗರ್ಗಾಗಿರ್ಬೋದು, ಥೈರಾಯ್ಡು, ಈ ಕೊಲೆಸ್ಟ್ರಾಲ್ ರಿಲೇಟೆಡ್ ಈ ಥರ ಏನೋ ಒಂದು ರೊಟೀನ್ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಮೋಸ್ಟ್ ಆಫ್ ದೆಮ್. ಅದರಲ್ಲಿ ಇದನ್ನೊಂದು ಇನ್ಕ್ಲೂಡ್ ಮಾಡಿಸಿ
ಮಾಡಿಸೋದು ಇಟ್ ಈಸ್ ಅ ಬೆಟರ್ ಸ್ಕ್ರೀನಿಂಗ್ ಇದು. ಸೊ ಈ PSA ಬ್ಲಡ್ ಟೆಸ್ಟ್ ಅಲ್ಲದೆ ಕೆಲವೊಂದು ಬೇರೆ ಒಂದು ಫ್ಯೂ ಟ್ಯೂಮರ್ ಮಾರ್ಕರ್ಸು ಇದ್ದಾವೆ, ಅದು ನಿಮಗೆ ಡಾಕ್ಟ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದನ್ನು ಇಟ್ ಈಸ್ ಸಿಂಪಲ್ ಬ್ಲಡ್ ಟೆಸ್ಟ್. ಈ ಕರಲ್ ಕ್ಯಾನ್ಸರ್ಗೆ, ಈ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸ್ಗೆ, ಈ ಥರದ್ದು ಇಟ್ ಈಸ್ ನಾಟ್ ವೆರಿ ಸೆನ್ಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ಸೆನ್ಸಿಟಿವ್ ಅಂದರೆ ಮೆಜಾರಿಟಿಯಲ್ಲಿ ಅದು ಇನ್ಕ್ರೀಸ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ದೇರ್ ಆರ್ ಫ್ಯೂ ಟ್ಯೂಮರ್ ಮಾರ್ಕರ್ಸ್. ಸೊ ಆದರೆ ಅದನ್ನು ಇನ್ಕ್ಲೂಡ್ ಮಾಡಿಸ್ಬಿಟ್ಟು ನಿಮ್ಮ ಬ್ಲಡ್ ಟೆಸ್ಟ್ನ ಮಾಡಿಸಿ. ಸೊ ದೀಸ್ ಆರ್ ಫ್ಯೂ ಆಫ್ ದ ಸ್ಕ್ರೀನಿಂಗ್ ಮೆಥಡ್ಸ್. ನಿಮಗೆ ಸಮ್ರೈಸ್ ಮಾಡಬೇಕಂದ್ರೆ ಮೇಯ್ನ್ಲಿ ಬಂದ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗು, ಸರ್ವೈಕಲ್ ಕ್ಯಾನ್ಸರ್ಸ್ದು, ಮತ್ತು ಕರಳಿಂದು ಕೋಲೋರೆಕ್ಟಲ್ ಕ್ಯಾನ್ಸರ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ ಆ್ಯಂಡ್ ಲಂಗ್ ಕ್ಯಾನ್ಸರ್, ಇದಿಷ್ಟಕ್ಕೂ ಸ್ಕ್ರೀನಿಂಗ್ ಮೆಥಡ್ಸ್ ಇದೆ. ವೆರಿ ಎಫೆಕ್ಟಿವ್ ಆ್ಯಂಡ್ ವೆರಿ ಸಿಂಪಲ್ ಸ್ಕ್ರೀನಿಂಗ್ ಮೆಥಡ್ಸ್. ಇದನ್ನು ದಯವಿಟ್ಟು ಫಾಲೋ ಮಾಡಿ. ಆದಷ್ಟು ಮೆಜಾರಿಟಿ ಆಫ್ ದ ಜನರಲ್ ಪಾಪ್ಯುಲೇಷನಲ್ಲಿ ಅನ್ಫಾರ್ಚುನೇಟಾಗಿ ಏನಾದರೂ ಇದ್ರೂ ಇಟ್ ವಿಲ್ ಪಿಕಪ್ ಅರ್ಲಿ, ಆ್ಯಂಡ್ ಆಲ್ ಅರ್ಲಿ ಕ್ಯಾನ್ಸರ್ಸ್ ಮೆಜಾರಿಟಿ ಆಫ್ ದೆಮ್ಮಲ್ಲಿ ಏನು ಪ್ರಾಬ್ಲಮ್ ಇರಲಾರ್ದಂಗೆ 100% ಕ್ಯೂರ್ ರೇಟ್ಸ್ ಇರುತ್ತೆ. ಸೊ ಇದನ್ನೊಂದು ಫಾಲೋ ಮಾಡಿದರೆ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಈ ಹೆಲ್ತ್ ಸ್ಕ್ರೀನಿಂಗ್ ಮೆಥಡ್ಸ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ದರೂ, ಏನಾದರೂ ಕೇಳಬೇಕಂದ್ರೂ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ ಅವ್ರ ಹತ್ರ ಕೇಳಿಬಿಟ್ಟು ಅವ್ರ ಅಡ್ವೈಸ್ನ ಫಾಲೋ ಮಾಡಿ. ನಿಮ್ಮ ಹೆಲ್ತ್ ಏನಿದೆ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಒಂದು ಜನರಲ್ ಅಡ್ವೈಸ್ ಕೊಡಬೇಕಂದ್ರೆ ಸ್ಕ್ರೀನಿಂಗ್ ಮೆಥಡ್ಸ್ ಆರ್ ಕಂಪಲ್ಸರಿ, ಇಟ್ ಈಸ್ ವೆರಿ ಎಫೆಕ್ಟಿವ್. ಅದಲ್ಲದೆ ಹ್ಯಾಬಿಟ್ಸ್ ಏನೇ ಇದ್ದರೂ ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಮೋಕಿಂಗ್ ಇಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಅಂತ ಎಲ್ಲರಿಗೂ ಗೊತ್ತಿದೆ ಇವಾಗ. ಆದಷ್ಟು ಸ್ಮೋಕಿಂಗ್ನ ಕ್ವಿಟ್ ಮಾಡಿ. ಆ್ಯಂಡ್ ಅದಲ್ಲದೆ ಒಬೆಸಿಟಿ ಬಂದ್ಬಿಟ್ಟು ಆಫ್ ಲೇಟ್ ಈ ಒಂದು 10-20 ಇಯರ್ಸಲ್ಲಿ ಇಟ್ ಹ್ಯಾಸ್ ಕಮ್ ಆ್ಯಸ್ ಅ ವೆರಿ ಸಿಗ್ನಿಫಿಕೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಹಲವಾರು ಕಾಯಿಲೆಗಳಿಗೆ, ಕ್ಯಾನ್ಸರ್ಗಂತಲೇ ಅಲ್ಲ. ಸೊ ಒಬೆಸಿಟಿ ಇರೋರು ಆದಷ್ಟು ವೆಯ್ಟ್ ಕಂಟ್ರೋಲು, ಡಯೆಟ್ಟು ಇದನ್ನೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ. ನಮ್ಮದು ಲೈಫ್ ಸ್ಟೈಲ್ ಏನಾಗಿದೆ, ಎಸ್ಪೆಷಲಿ ಮೆಟ್ರೋ ಸಿಟೀಸಲ್ಲಿ ಇಟ್ ಹಸ್ ಬಿಕಮ್ ಸೆಡೆಂಟ್ರಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಷ್ಟೊಂದಿಲ್ಲ, ಫುಲ್ ಡೇ ಆಫೀಸಲ್ಲಿ ಕೂತಿರ್ತೀರ. ಸೊ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿನ ಒಂದು ಹಾಬಿಯಾಗಿ ತೊಗೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಆ್ಯಂಡ್ ಫುಡ್ ಬಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಮೋಸ್ಟ್ ಆಫ್ ದ ಡಿಸೀಸಸ್ಗೆ, ರೋಗಗಳಿಗೆ ಮೂಲ ಬಂದ್ಬಿಟ್ಟು ಫುಡ್ ಅಂತ ಹೇಳ್ತಾರೆ. ಸೊ ಫುಡ್ ಹ್ಯಾಬಿಟ್ಸ್ದು ನೀವು ಎಚ್ಚರಿಕೆ ವಹಿಸಬೇಕು. ಎಸ್ಪೆಷಲಿ ಚಿಲ್ಡ್ರನ್ನಲ್ಲಿ ಈ ಒಂದು ಕಾಯಿಲೆಗಳು ಏನಿದೆ ಇಮಿಡಿಯೇಟಾಗಿ ಬರೋದಿಲ್ಲ, ಬರೀ ಅಡಲ್ಟ್ಸಲ್ಲಿ ಬರುತ್ತೆ ಆ ಥರ ಏನೂ ಇಲ್ಲ. ಇದೇನಾಗುತ್ತೆ, ಫುಡ್ ಬಂದ್ಬಿಟ್ಟು ಚೈಲ್ಡ್ಹುಡ್ಡಿಂದನೇ ಸ್ಟಾರ್ಟ್ ಆಗೋದು ಈ ಕಾಯಿಲೆಗಳ್ಗೆ ಏನೇ ಇದೆ. ಸೊ ಅದನ್ನು ನೀವು ಕಿಡ್ಸಲ್ಲಿ ಈ ಫುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ನೀವು ಎಚ್ಚರಿಕೆ ವಹಿಸ್ಬಿಟ್ಟು, ನೀವು ಪೇರೆಂಟ್ಸು ಎಲ್ಲರೂ ವೆನ್ ಯು ವೇರ್ ಕಿಡ್ಸ್ ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿತ್ತು, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿತ್ತು, ಆದಷ್ಟು ಮಟ್ಟಿಗೆ ಈಗಿನ ಜನ್ರೇಷನ್ ಕಿಡ್ಸ್ಗೂ ಅದೇ ಥರದ್ದು ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿ. ದಟ್ ವಿಲ್ ಪ್ರಿವೆಂಟ್ ಮೋಸ್ಟ್ ಆಫ್ ದ ಡಿಸೀಸಸ್. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ನಿಮ್ಮ ನಿಯರೆಸ್ಟ್ ಫಿಸಿಷಿಯನ್ ಹತ್ರ ಕೇಳಿ, ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಏನಾದರೂ ಬೇಕಿದ್ದರೆ ಹೇಳ್ಕೊಡ್ತೀವಿ. ಆ್ಯಂಡ್ ಈ ಥರದ್ದು ಮಾಹಿತಿ ಅವೇರ್ನೆಸ್ ವೀಡಿಯೋಸ್ನ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ವಿಡಿಯೋಸ್ನ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.